ಎಲ್ರಿಗೂ ನಮಸ್ಕಾರ. ಈಗ ಬಂದುಬಿಟ್ಟು 2024ರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಏನಿದೆ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ. ಮತ್ತು ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಕೂಡ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ. ಇನ್ನು ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರು. ಸೊ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ಮತ್ತೆ ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ 2024ನೇ ಸಾಲಿನಲ್ಲಿ ಏನವರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ, ಇದು ಬಂದುಬಿಟ್ಟು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಡೈರೆಕ್ಟ್ ಆಫೀಸ್ ಹತ್ರನೇ ಹೋಗಬೇಕು. ನೀವೇನು ಅಲ್ಲಿ ಕೊಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ಗಳು ಏನು ಅಂತ ನೋಡೋದಾದರೆ ಫಸ್ಟು ಕಾಲೇಜ್ ಸ್ಟೂಡೆಂಟ್ಸ್ದು ನೋಡೋಣ. ಕಾಲೇಜ್ ಸ್ಟೂಡೆಂಟ್ಸ್ ಏನಾದರೂ ಆಗಿದ್ದರೆ ನೀವು ನಿಮ್ಮ ಒಂದು ತಂದೆ ಅಥವಾ ತಾಯಿದು ಲೇಬರ್ ಕಾರ್ಡ್ ಏನಿದೆ ಅದರ ಒಂದು ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಯಾರ್ದು ಕಾರ್ಡ್ ಇದೆ ಅವರ ಒಂದು ಕಾರ್ಡು, ಅವರ ಲೇಬರ್ ಕಾರ್ಡ್ ಜೆರಾಕ್ಸು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ಅವರ ಒಂದು ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ. ಬಿಕಾಸ್ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಪೇರೆಂಟ್ಸ್ ಅಕೌಂಟ್ಗೆ ಹೋಗೋದ್ರಿಂದ ಕಾರ್ಡ್ ಯಾರ್ದಿದೆ ಅವ್ರದ್ದೇ ಅಕೌಂಟ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಸ್ಟೂಡೆಂಟ್ಸ್ದು ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತು PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಆಗಿದ್ದರೆ ಡಿಗ್ರಿದು ಒಂದು ಸರ್ಟಿಫಿಕೇಟ್ ಏನಿರುತ್ತೆ ಅದರ ಒಂದು ಜೆರಾಕ್ಸ್ ಬೇಕು. ಮತ್ತು ಸ್ಟೂಡೆಂಟ್ದು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ಕಾಲೇಜ್ ಸ್ಟೂಡೆಂಟ್ಸ್ದು ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟು ಸ್ಟೂಡೆಂಟ್ ಹೆಸರಲ್ಲೇ ಇರಬೇಕಾಗುತ್ತೆ. ಸೊ ಇದಿಷ್ಟು ಕೂಡ ಹಾಗೆ ಏನು ಓದ್ತಿದ್ದಾರೆ ಅದರ ಇವಾಗ ಪ್ರೆಸೆಂಟ್ ಓದ್ತಾ ಇರುವಂತಹ ಸ್ಟೂಡೆಂಟು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. ಇದಿಷ್ಟು ಕಾಲೇಜ್ ಸ್ಟೂಡೆಂಟ್ಸ್ಗೆ ಸಬ್ಮಿಟ್ ಮಾಡಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು. ನೆಕ್ಸ್ಟು ನಾವು ಸ್ಕೂಲ್ ಸ್ಟೂಡೆಂಟ್ಸ್ದು ಏನು ಸಬ್ಮಿಟ್ ಮಾಡಬೇಕು ಅಂತ ನೋಡೋದಾದರೆ ಅವ್ರಿಗೂ ಕೂಡ ಸೇಮು ಅವರ ಪೇರೆಂಟ್ಸ್ದು ಲೇಬರ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸನ್ನು ಸಬ್ಮಿಟ್ ಮಾಡಬೇಕು. ಅದ್ರ ಜೊತೆಗೆ ಆ ಸ್ಕೂಲ್ ಮಕ್ಕಳು ಪ್ರೀವಿಯಸ್ ಇಯರ್ನಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಪ್ರೀವಿಯಸ್ ಇಯರ್ ಪಾಸ್ಔಟ್ ಆಗಿರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಹಾಗೆ ಇದಿಷ್ಟು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು ಮತ್ತು ಆ ಒಂದು ಸ್ಕೂಲ್ ಮಕ್ಕಳ ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಇದಿಷ್ಟು ಕೂಡ ಸ್ಕೂಲ್ ಮಕ್ಕಳು ಕೊಡಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸು. ಇದ್ರ ಜೊತೆಗೆ ಸ್ಕೂಲಿಂದ ಅವರು ಸ್ಯಾಟ್ಸ್ ನಂಬರ್ ಅಂತ 9 ನಂಬರ್ಸ್ ಇರುತ್ತೆ. ಸೊ ಆ ಒಂದು 9 ನಂಬರ್ ಇರುವಂಥ ಸ್ಯಾಟ್ ನಂಬರ್ನ ನೀವು ಸ್ಕೂಲಲ್ಲಿ ಹೋಗಿ ಅವ್ರ ಹತ್ರ ಕಲೆಕ್ಟನ್ನು ಮಾಡ್ಕೊಬೇಕು. ಆ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಆ ಒಂದು ನಂಬರ್ನ ಕೂಡ ಈ ಡಾಕ್ಯುಮೆಂಟ್ಸ್ಗಳ ಜೊತೆಗೇ ನೀವು ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಸಬ್ಮಿಟ್ ಆದಮೇಲೆ ನೆಕ್ಸ್ಟು ಅವರು ಲಾಸ್ಟ್ ಡೇಟ್ ಮುಗಿದ್ಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಕಾಲ್ ಮಾಡಿಬಿಟ್ಟು ನಾವು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ವೇರಿಫಿಕೇಷನನ್ನು ಮಾಡ್ಕೊತಾರೆ. ಅದಾದಮೇಲೆ ಅವರು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಕೊತಾರೆ. ಇದಿಷ್ಟು ಕೂಡ ಈ ವರ್ಷದ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಪ್ರೋಸೆಸ್ಸು. ಈ ನಾನು ಹೇಳಿರುವಂಥ ಇಷ್ಟು ಇನ್ಫಾರ್ಮೇಷನ್ನು ಕೂಡ ಡೈರೆಕ್ಟ್ ಆಫೀಸ್ಗೆ ಹೋಗಿ ಕೇಳಿದ್ದಕ್ಕೆ ಅವರು ಹೇಳಿರುವಂಥ ಇನ್ಫಾರ್ಮೇಷನ್ನೇ ಇದು. ನಾನಿವಾಗ ಆ ಒಂದು ಬೇಸ್ ಮೇಲೇ ಈ ವಿಡಿಯೋನ ಮಾಡಿರೋವಂಥದ್ದು. ಸೊ ಇದಿಷ್ಟು ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.